ಸ್ನೇಹಿತರೆ, ಕೇವಲ 1 ನಿಮಿಷದಲ್ಲಿ ಜನರ ಸುಳ್ಳುಗಳನ್ನು ಗುರುತಿಸುವುದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಪ್ರವೀಣ್ ಸೇಠ್ ಎಂಬ ಉದ್ಯಮಿಯೊಬ್ಬರು ವಾಸಿಸುತ್ತಿದ್ದರು. ಒಂದು ಸಮಯದಲ್ಲಿ ಅವರು ನಗರದ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರೆಂದು ಎನಿಸಲ್ಪಟ್ಟರು. ಆದರೆ ಈಗ ಹೆಸರಿಗೆ ಮಾತ್ರ ಸೇಠ್ ಆಗಿ ಉಳಿದಿದ್ದಾರೆ. ಅವರ ವ್ಯಾಪಾರ ಮುಚ್ಚುವ ಹಂತದಲ್ಲಿತ್ತು. ಅವರು ಬಹಳಷ್ಟು ಸಾಲವನ್ನು ಹೊಂದಿದ್ದರು. ಅವರ ದಿನಗಳು ಬಡತನದಲ್ಲಿ ಕಳೆದವು ಮತ್ತು ಅವರ ಸ್ಥಿತಿಗೆ ಕಾರಣ ಅವರ ಸ್ವಭಾವ. ಅವರು ತುಂಬ ಶಾಂತ ಮತ್ತು ಸೌಮ್ಯ ವ್ಯಕ್ತಿಗಳಾಗಿದ್ದರು. ಯಾರ ಮಾತನ್ನು ಬಹಳ ಸುಲಭವಾಗಿ ನಂಬುತ್ತಿದ್ದರು. ಆದ್ದರಿಂದ ಅವರನ್ನು ಮೋಸಗೊಳಿಸುವುದು ತುಂಬ ಸುಲಭವಾಗಿತ್ತು. ಅವರ ಬುದ್ಧಿವಂತರಲ್ಲ ಮತ್ತು ಜನರು ಅವರ ಸರಳ ಸ್ವಭಾವದ ಲಾಭವನ್ನು ಪಡೆದರು ಮತ್ತು ಅವರನ್ನು ಈ ಪರಿಸ್ಥಿತಿಗೆ ತಂದರು. ಅವರ ಕೆಲವು ಬುದ್ಧಿವಂತ ಸ್ನೇಹಿತರು, ಸಂಬಂಧಿಕರು ಮತ್ತು ಇತರ ಉದ್ಯಮಿಗಳು ಅವನ ವಿರುದ್ಧ ಪಿತೂರಿ ನಡೆಸಿದರು. ಅವರು ವ್ಯವಹಾರವನ್ನು ಮಾಡುವಂತೆ ಮೋಸ ಮಾಡಿದರು ಮತ್ತು ಅದರಲ್ಲಿ ಅವರು ಕೇವಲ ನಷ್ಟವನ್ನು ಅನುಭವಿಸಿದರು. ಹಾಗೂ ಪ್ರವೀಣ್ ಸೇಠ್ಗೆ ಈ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಅವರು ಮುರಿದು ಹೋದಾಗ ಅವರ ತಪ್ಪುಗಳ ಅರಿವಾಯಿತು. ಜನರು ಮಾಡಿದ ಮೋಸವನ್ನು ಅವರು ತಿಳಿದುಕೊಂಡರು ಮತ್ತು ತನ್ನವರೆಂದು ಭಾವಿಸಿದ ಜನರ ಸತ್ಯವು ಹೊರಬಂದಿತು. ಪ್ರವೀಣ್ ಸೇಠ್ ಈಗ ದಿನವಿಡೀ ಅವನು ಮೋಸ ಮತ್ತು ಅವನ ಸ್ಥಿತಿಯ ಬಗ್ಗೆ ಯೋಚಿಸುತ್ತಲೇ ಇದ್ದನು ಮತ್ತು ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಿದ್ದನು. ಇದರಿಂದಾಗಿ ಅವನ ದಿನಗಳು ತುಂಬ ಒತ್ತಡ ಮತ್ತು ದುಃಖದಲ್ಲಿ ಕಳೆದವು. ಅವನು ತನ್ನ ಹೆಂಡತಿಯೊಂದಿಗೆ ಆಗಾಗ ಜಗಳವಾಡುತ್ತಿದ್ದನು. ಸಾಲ ಕೇಳುವ ಜನರು ಪ್ರತಿದಿನ ಮನೆಯ ಬಳಿಗೆ ಬಂದು ಸಾಲವನ್ನು ಕೇಳುತ್ತಿದ್ದರು. ಜನರಿಂದ ಮರೆಯಾಗುತ್ತಿದ್ದನು. ಒಂದು ದಿನ ತನ್ನ ಸ್ಥಿತಿಯಿಂದ ಮನನೊಂದ ಆತ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದನು ಮತ್ತು ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ಬೆಟ್ಟದ ಕಡೆಗೆ ಹೋದನು. ಆಗ ಆ ಬೆಟ್ಟದ ದಾರಿಯಲ್ಲಿ ಅವನು ಮಹಾತ್ಮರ ಆಶ್ರಮವನ್ನು ನೋಡಿದನು. ಆಶ್ರಮದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಿತ್ತು. ಕೆಲವರು ಮಹಾತ್ಮರ ಮುಂದೆ ಕುಳಿತು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳುತ್ತಿರುವುದನ್ನು ನೋಡಿದ ಸೇಠ್ ಅವರಿಗೂ ಕುತೂಹಲ ಉಂಟಾಯಿತು. ಆಶ್ರಮದಿಂದ ಹೊರಬರುತ್ತಿದ್ದ ವ್ಯಕ್ತಿಗಳನ್ನು ನಿಲ್ಲಿಸಿ ಮಹಾತ್ಮರ ಬಗ್ಗೆ ಕೇಳಿದನು. ಆಗ ಆ ವ್ಯಕ್ತಿ ಉದ್ಯಮಿಗೆ ಹೇಳಿದನು, ಮಹಾತ್ಮರು ತುಂಬಾ ಬುದ್ಧಿವಂತಿಕೆಯಿಂದ ಹತ್ತಿರದ ಎಲ್ಲ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರು ತಮ್ಮ ಬುದ್ಧಿವಂತಿಕೆಯಿಂದ ಜನರ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತಾರೆ. ಇದು ಜನರ ಆಲೋಚನೆಗಳನ್ನು ತಿಳಿದುಕೊಳ್ಳುವಲ್ಲಿ ಮತ್ತು ಅವರ ಸುಳ್ಳುಗಳನ್ನು ಪತ್ತೆ ಹಚ್ಚುವಲ್ಲಿ ಪರಿಣಿತವಾಗಿದೆ, ಏಕೆಂದರೆ ಅದು ಮಾನವ ಸ್ವಭಾವವನ್ನು ಆಳವಾಗಿ ಅಧ್ಯಯನ ಮಾಡಿದೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕರಗತವಾಗಿದೆ. ಆದ್ದರಿಂದಲೇ ಅವರನ್ನು ಬುದ್ಧಿವಂತ ಸಂತವೆಂದು ಕರೆಯುತ್ತಾರೆ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನೀವು ಪರಿಹಾರಕ್ಕಾಗಿ ಅವರನ್ನು ಭೇಟಿಯಾಗಬಹುದು. ಹೀಗೆ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇದಾದ ನಂತರ ಉದ್ಯಮಿ ಮಹಾತ್ಮರ ಗುಂಪಿನ ಹಿಂದೆ ಶಾಂತವಾಗಿ ಕುಳಿತು ತಮ್ಮ ಸರದಿಗಾಗಿ ಕಾಯಲು ಪ್ರಾರಂಭಿಸಿದರು. ಸಂಜೆಯ ಹೊತ್ತಿಗೆ ಜನಸಮೂಹವೆಲ್ಲ ಹೊರಟು ಹೋಗಿತ್ತು. ಇದು ಸೇಠ್ ಅವರ ಸರದಿಯಾಗಿತ್ತು ಮತ್ತು ಅವರು ಮಹಾತ್ಮರಿಗೆ ನಮಸ್ಕರಿಸಿ ದುಃಖದ ಹೃದಯದಿಂದ ತಮ್ಮ ಸಂಪೂರ್ಣ ಘಟನೆಯನ್ನು ವಿವರಿಸಿದರು. ಮಹಾತ್ಮರು ಸೇಠರನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿದರು ಮತ್ತು ನಂತರ ಶಾಂತ ಧ್ವನಿಯಲ್ಲಿ ಉತ್ತರಿಸಿದರು, ಒಬ್ಬ ವ್ಯಕ್ತಿಯು ತುಂಬ ನಿಷ್ಕಪಟನಾಗಿರಬಾರದು. ಅವನು ಎಲ್ಲರೂ ಹೇಳುವುದನ್ನು ನಂಬುತ್ತಾನೆ ಮತ್ತು ಇತರರು ಏನು ಹೇಳುತ್ತಾರೋ ಅದನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಒಬ್ಬ ವ್ಯಕ್ತಿಯು ಸ್ವಲ್ಪ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುವುದು ಬಹಳ ಮುಖ್ಯವಾಗಿದೆ. ಅವನು ಇತರರ ಲಾಭವನ್ನು ಪಡೆದುಕೊಳ್ಳಲು ಅಥವಾ ಅವರನ್ನು ಮೂರ್ಖನನ್ನಾಗಿ ಮಾಡುವುದರಿಂದ ಅವನು ಇತರರ ಬುದ್ಧಿವಂತ ಜನರ ತಂತ್ರಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದು ಮತ್ತು ಇತರರ ನಿರ್ಗತಿಕರಿಗೆ ಸಹಾಯ ಕೂಡ ಮಾಡಬಹುದು. ಜನರಿಂದ ನಿಮಗೆ ಬೇಕಾದದ್ದನ್ನು ನೀವು ಹೇಗೆ ಪಡೆಯಬಹುದು ಎಂಬುದನ್ನು ಇಂದು ನಾನು ನಿಮಗೆ ವಿವರಿಸುತ್ತೇನೆ ಮತ್ತು ನಿಮಗೆ ಕೆಲವು ತಂತ್ರಗಳನ್ನು ಕಲಿಸುತ್ತೇನೆ. ಹಾಗೂ
ಜನರು ಮತ್ತು ಸಂದರ್ಭಗಳನ್ನು ನಿಯಂತ್ರಿಸಲು ನೀವು ಇದನ್ನು ಬಳಸಬಹುದು. ಇಂದು ನೀವು ಮೋಸಗಾರರನ್ನು ಗುರುತಿಸುವುದು ಹೇಗೆ ಮತ್ತು ಅವರಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಈ ರೀತಿ ನೀವು ಸಾಮಾನ್ಯ ವ್ಯಕ್ತಿಯಿಂದ ಬುದ್ಧಿವಂತ ವ್ಯಕ್ತಿಯಾಗಬಹುದು. ಆದರೆ ನಾನು ಇಂದು ಹೇಳಲು ಹೊರಟಿರುವುದನ್ನು ಯಾವುದೇ ತಪ್ಪು ಕೆಲಸಕ್ಕೆ ಬಳಸಬೇಡಿ, ಆದರೆ ನಿಮ್ಮ ಮತ್ತು ಇತರರ ಸುರಕ್ಷತೆಗಾಗಿ ನನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ಮತ್ತು ನಾವು ವಾಸಿಸುವ ಜಗತ್ತಿನಲ್ಲಿ ಮುಗ್ಧ ಜನರನ್ನು ತಮ್ಮ ಜೀವನಕ್ಕಾಗಿ ಬಳಸಿಕೊಳ್ಳುವ ಕೆಲವು ಬುದ್ಧಿವಂತ ಜನರನ್ನು ನೀವು ಕಾಣಬಹುದು. ಈಗ ವಿಷಯಗಳನ್ನು ವಿವರಿಸುವ ಈ ಜನರನ್ನು ನೀವು ಹೇಗೆ ಗುರುತಿಸುತ್ತೀರಿ? ನೀವು ಅವರತ್ತ ಗಮನ ಹರಿಸಬೇಕು, ಏಕೆಂದರೆ ಈ ಜನರು ನಂಬಿಕೆಯ ಕೊರತೆಯನ್ನು ತುಂಬಲು ಬಹಳಷ್ಟು ಪದಗಳನ್ನು ಬಳಸುತ್ತಾರೆ. ನೀವು ಅವರತ್ತ ಗಮನ ಹರಿಸಬೇಕು, ಏಕೆಂದರೆ ಅವರು ತಮ್ಮ ಸುಳ್ಳಿನ ಮೂಲಕ ನಿಮ್ಮನ್ನು ಮರಳು ಮಾಡಲು ಪ್ರಯತ್ನಿಸುತ್ತಾರೆ. ಅದೇ ವಿಷಯವನ್ನು ಪದೇ ಪದೇ ಮಾತನಾಡುವವರು ಸುಳ್ಳುಗಾರರಾಗಿರಬಹುದು. ಅಂಥವರು ಅನೇಕ ಉದಾಹರಣೆಗಳನ್ನು ಮತ್ತು ಮಾಹಿತಿಯನ್ನು ನೀಡುತ್ತಾರೆ. ಇದರಿಂದ ನೀವು ಅವರ ಮಾತುಗಳನ್ನು ನಂಬಬಹುದು ಮತ್ತು ನೀವು ಮಾತನಾಡುತ್ತಿರುವ ವ್ಯಕ್ತಿಯನ್ನು ತಿಳಿದುಕೊಳ್ಳಲು ನಿಜವಾದ ಮಾರ್ಗಗಳೆಂದರೆ: ಮೊದಲನೆಯ ಮಾರ್ಗ, ಬುದ್ಧಿವಂತ ವ್ಯಕ್ತಿಯು ತನ್ನ ಕೆಲಸವನ್ನು ಮಾಡಬೇಕಾದ ಮೊದಲ ಮಾರ್ಗ. ಆದ್ದರಿಂದ ಅವನು ತನ್ನ ಉದ್ದೇಶಗಳನ್ನು ಸಂಪೂರ್ಣವಾಗಿ ಮರೆಯುತ್ತಾನೆ, ಅಂದರೆ ಅವನು ಸುಳ್ಳು ಹೇಳುತ್ತಾನೆ, ಅತ್ಯಂತ ಮುಖ್ಯವಾದ ವಿಷಯವನ್ನು ಮರೆಮಾಚುತ್ತಾನೆ ಮತ್ತು ನಮಗೆ ತಿಳಿಯಬೇಕೆಂದು ಅವನು ಬಯಸಿದ್ದಷ್ಟನ್ನು ಮಾತ್ರ ಹೇಳುತ್ತಾನೆ. ಎರಡನೆಯ ಮಾರ್ಗ, ಇನ್ನೊಂದು ರೀತಿಯಲ್ಲಿ ಬುದ್ಧಿವಂತ ವ್ಯಕ್ತಿ ಇತರರನ್ನು ದಾರಿ ತಪ್ಪಿಸಲು ಬಯಸುತ್ತಾನೆ. ಅವನು ಸಾಧ್ಯವಾದಷ್ಟು ಗಮನವನ್ನು ತನ್ನತ್ತ ಸೆಳೆಯಲು ಬಯಸುತ್ತಾನೆ, ಏಕೆಂದರೆ ಈ ರೀತಿಯಾಗಿ ಅವನು ಗುಂಪಿನ ಪ್ರಮುಖ ಭಾಗವಾಗಬಹುದು, ಇತರ ಜನರನ್ನು ದಾರಿ ತಪ್ಪಿಸಬಹುದು ಅಥವಾ ನಿಮ್ಮ ಕೋಣೆಯನ್ನು ಅವನ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು. ಮೂರನೆಯ ಮಾರ್ಗ, ಒಬ್ಬ ವ್ಯಕ್ತಿಯು ಜನರನ್ನು ದಾರಿ ತಪ್ಪಿಸುವ ಮಾರ್ಗವಾಗಿದೆ. ಜನರ ಭಾವನೆಗಳೊಂದಿಗೆ ಹೇಗೆ ಆಟವಾಡಬೇಕೆಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ಅವನು ವಿವಿಧ ಸಂದರ್ಭಗಳಲ್ಲಿ ತನ್ನ ಅನುಕೂಲಕ್ಕೆ ಅನುಗುಣವಾಗಿ ವಿಭಿನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ. ಆದರೆ ತೋರಿಸಲು ಕೆಲವೊಮ್ಮೆ ಅವನು ತುಂಬ ಕೋಪಗೊಳ್ಳುತ್ತಾನೆ, ಕೆಲವೊಮ್ಮೆ ಅವನು ತುಂಬ ಸಭ್ಯನಾಗಿರುತ್ತಾನೆ, ಕೆಲವೊಮ್ಮೆ ಅವನು ತುಂಬ ಸ್ನೇಹಪರನಾಗಿರುತ್ತಾನೆ ಮತ್ತು ಕೆಲವೊಮ್ಮೆ ಅವನು ತುಂಬ ದುಃಖಿತನಾಗಿರುತ್ತಾನೆ. ಅವನ ಕೆಲಸ ಯಾರೊಂದಿಗೆ ಸಿಗುತ್ತದೆಯೋ ಅವನು ಅದೇ ರೀತಿಯಲ್ಲಿ ಅವನನ್ನು ನಡೆಸಿಕೊಳ್ಳುತ್ತಾನೆ. ನಾಲ್ಕನೆಯ ಮಾರ್ಗ, ಮೋಸಗಾರನು ಪ್ರತಿಯೊಬ್ಬರ ಸಹಾನುಭೂತಿಯನ್ನು ತನಗಾಗಿ ಪಡೆಯಲು ಪ್ರಯತ್ನಿಸುವ ಮಾರ್ಗವಾಗಿದೆ. ಎಲ್ಲರೂ ಅವನನ್ನು ಬಡವನೆಂದು ಪರಿಗಣಿಸುತ್ತಾರೆ. ನಿಮ್ಮ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಎಂದು ಅವನು ಚಿಂತಿಸುವುದಿಲ್ಲ. ಅವನ ಸಮಸ್ಯೆ ನಿಮಗಿಂತ ದೊಡ್ಡದಾಗಿದೆ ಮತ್ತು ಅವನು ನಿಮಗಿಂತ ಹೆಚ್ಚು ತೊಂದರೆಯಲ್ಲಿದ್ದಾನೆ ಎಂದು ಯಾವಾಗಲೂ ನಿಮಗೆ ಅನಿಸುತ್ತದೆ. ಆದ್ದರಿಂದ ನೀವು ಅವನಿಗೆ ಕರುಣೆ ತೋರಿಸಬೇಕು ಮತ್ತು ಅವನಿಗೆ ಸಹಾಯ ಮಾಡಬೇಕೆಂದು ಅವನು ಎಲ್ಲರಿಗೂ ನಂಬಿಸುತ್ತಾನೆ. ಐದನೆಯ ಮಾರ್ಗ, ಬುದ್ಧಿವಂತ ವ್ಯಕ್ತಿಯು ನಿಮ್ಮನ್ನು ನಿಯಂತ್ರಿಸಲು ಬಯಸುವ ಮಾರ್ಗವಾಗಿದೆ. ಅವನ ಸ್ವಂತ ಇಚ್ಛೆಗಳನ್ನು ಅನುಸರಿಸಿ ಅವನು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯೆಂದು ನೀವು ಭಾವಿಸುತ್ತೀರಿ. ನೀವು ಇಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ, ಆದರೆ ಅದು ನಿಜವಲ್ಲ. ಅವನಿಲ್ಲದ ಜೀವನವನ್ನು ನೀವು ಊಹಿಸಲು ಸಾಧ್ಯವಿಲ್ಲವೆಂದು ಅವರು ನಿಮಗೆ ಭರವಸೆ ನೀಡುತ್ತಾರೆ. ಹೀಗಾಗಿ ನೀವು ಅವರ ಮೇಲೆ ಹೆಚ್ಚು ಅವಲಂಬಿತರಾಗಿರುತ್ತೀರಿ. ನಿಮ್ಮ ಮೇಲೆ ಅವರ ನಿಯಂತ್ರಣ ಹೆಚ್ಚಾಗುತ್ತದೆ ಮತ್ತು ಅವರು ನಿಮ್ಮ ಕೆಲಸಗಳನ್ನು ನಿಮಗಾಗಿ ಮಾಡುತ್ತಾರೆ. ಹೀಗೆ ನಂಬಿಸಿ ನಿಮ್ಮನ್ನು ಮೋಸ ಹೋಗುವಂತೆ ಮಾಡುತ್ತಾರೆ. ಆರನೆಯ ಮಾರ್ಗ, ಸ್ಮಾರ್ಟ್ ವ್ಯಕ್ತಿ ಯಾವಾಗಲೂ ಪ್ರಯತ್ನಿಸುವ ಮಾರ್ಗವಾಗಿದೆ. ಯಾವುದೇ ದೊಡ್ಡ ಕೆಲಸಕ್ಕಾಗಿ ಅವರು ಯಾವಾಗಲೂ ಕ್ರೆಡಿಟ್ ಪಡೆಯುತ್ತಾರೆ. ಯಾರೇ ಏನೇ ಮಾಡಿದರೂ ಹೊಗಳಲೇಬೇಕು, ಆದರೆ ಚಪ್ಪಾಳೆ ಮಾತ್ರ ಇವರಿಗೆ. ಅದಕ್ಕೆ ಆದಷ್ಟು ಜನರ ಗಮನ ಸೆಳೆಯಬೇಕು. ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸುವ ಸಲುವಾಗಿ ಸ್ಮಾರ್ಟ್ ಜನರು ಸಾಮಾನ್ಯವಾಗಿ ಇತರರಿಗೆ ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನು ನಿಯೋಜಿಸುತ್ತಾರೆ ಮತ್ತು ಸುಲಭವಾದ ಕಾರ್ಯಗಳನ್ನು ತಮ್ಮಷ್ಟಕ್ಕೆ ಇಟ್ಟುಕೊಳ್ಳುತ್ತಾರೆ. ಆದರೆ
ಅವರು ಎಲ್ಲ ಕೆಲಸಗಳಿಗೆ ಅವರೇ ಕ್ರೆಡಿಟ್ ತೆಗೆದುಕೊಳ್ಳುವಂತೆ ಪ್ರಯತ್ನಿಸುತ್ತಾರೆ. 7ನೇ ಮಾರ್ಗ, ವಂಚಕನು ನಿಮ್ಮ ಉತ್ತಮ ಸ್ನೇಹಿತನಂತೆ ನಟಿಸುತ್ತಾನೆ. ನೀವು ಅವನಿಗಿಂತ ಉತ್ತಮ ಸ್ನೇಹಿತನನ್ನು ಹೊಂದಲು ಸಾಧ್ಯವಿಲ್ಲವೆಂದು ಅವನು ತೋರಿಸಿಕೊಳ್ಳುತ್ತಾನೆ. ಈ ರೀತಿಯಾಗಿ ಅವನು ನಿಮ್ಮ ಎಲ್ಲ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಮತ್ತು ತಪ್ಪಾದ ಸಮಯದಲ್ಲಿ ಅವನು ಅವರನ್ನು ನಿಮ್ಮ ವಿರುದ್ಧ ಬಳಸುತ್ತಾನೆ. ಆದ್ದರಿಂದ ನಿಮ್ಮ ರಹಸ್ಯಗಳನ್ನು ಹೇಳುವ ಮೊದಲು 10 ಬಾರಿ ಯೋಚಿಸಿ, ಏಕೆಂದರೆ ಇದು ಅತ್ಯಂತ ಅಪಾಯಕಾರಿ ವಿಷಯವಾಗಿದೆ. ಜಗತ್ತು ಮೋಸದ ಸ್ನೇಹಿತವಾಗಿದೆ. ಆದ್ದರಿಂದ ಯಾರು ಸ್ನೇಹಿತ ಮತ್ತು ಯಾರು ಸ್ನೇಹಿತ ಅಲ್ಲವೆಂದು ಗುರುತಿಸಿಕೊಳ್ಳಲು ಕಲಿಯಿರಿ. 8ನೇ ಮಾರ್ಗ, ಅಪೂರ್ಣ ಮಾಹಿತಿಯನ್ನು ನೀಡುವ ಮಾರ್ಗವಾಗಿದೆ. ವಂಚಕ ವ್ಯಕ್ತಿಯು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುವಷ್ಟು ಮಾಹಿತಿಯನ್ನು ಮಾತ್ರ ನೀಡುತ್ತಾನೆ. ಕಾರಣ ಏಕೆಂದರೆ ನೀವು ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂದು ಅವನು ಬಯಸುತ್ತಾನೆ. ಅವನು ಎಂದಿಗೂ ನಿಮ್ಮೊಂದಿಗೆ ಸಂಪೂರ್ಣ ವಿಷಯವನ್ನು ಹಂಚಿಕೊಳ್ಳುವುದಿಲ್ಲ. ಅವನು ಅತ್ಯಂತ ಮುಖ್ಯವಾದ ವಿಷಯಗಳನ್ನು ಮರೆಮಾಡುತ್ತಾನೆ ಮತ್ತು ಆ ವಿಷಯವನ್ನು ತಿಳಿದುಕೊಂಡು ಸಮಯ ಬಂದಾಗ ಅವುಗಳನ್ನು ಬಳಸಿಕೊಳ್ಳುತ್ತಾನೆ. 9ನೇ ಮಾರ್ಗ, ಬುದ್ಧಿವಂತ ವ್ಯಕ್ತಿಯು ತನ್ನ ಮಾತಿಗೆ ಎಂದಿಗೂ ಅಂಟಿಕೊಳ್ಳುವುದಿಲ್ಲ. ಸಮಯ ಬಂದಾಗ ಅವರು ತಮ್ಮ ಮಾಹಿತಿಗೆ ಹಿಂತಿರುಗುತ್ತಾರೆ. ಇದಕ್ಕೆ ಕಾರಣವು ಯಾವುದಾದರೂ ಆಗಿರಬಹುದು. ನೀವು ಅದನ್ನು ಮಾಡಬಾರದು ಎಂದು ಅವನು ಬಯಸುತ್ತಾನೆ ಅಥವಾ ಅವನು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಿದ್ದಾನೆ. ಅದು ಅವನ ಉದ್ದೇಶವನ್ನು ಅವಲಂಬಿಸಿರುತ್ತದೆ ಹಾಗೂ ಅದು ಅವನ ಉದ್ದೇಶವೂ ಆಗಿರುತ್ತದೆ. 10ನೇ ಮಾರ್ಗ, ಅವರು ನಟಿಸುವ ಮಾರ್ಗವಾಗಿದೆ. ಅವರಿಗೆ ಏನೂ ಗೊತ್ತಿಲ್ಲದ ಹಾಗೆ ನಟನೆ ಮಾಡುತ್ತಾರೆ. ಅತ್ಯಂತ ಮುಗ್ಧರಾಗಿ ನಟನೆ ಮಾಡುತ್ತಾರೆ, ಏಕೆಂದರೆ ಆ ಸಮಯದಲ್ಲಿ ಆ ಘಟನೆಯ ಬಗ್ಗೆ ಅವರಿಗೆ ಎಲ್ಲವೂ ತಿಳಿದಿರುತ್ತದೆ. ಆದರೂ ಅವರು ನಿಮ್ಮ ಬಾಯಿಂದ ಕೇಳಲು ಇಷ್ಟಪಡುತ್ತಾರೆ, ಏಕೆಂದರೆ ನಾಳೆ ಅವರ ಹೆಸರು ಹೇಳಿ ತಾವು ಹಿಂದೆ ಉಳಿಯುವ ಉದ್ದೇಶವನ್ನು ಅವರು ಹೊಂದಿರುತ್ತಾರೆ. 11ನೇ ಮಾರ್ಗ, ಮೋಸದ ಮೋಸಗಾರ ಯಾವಾಗಲೂ ಸುಳ್ಳು ಅಭಿನಂದನೆಗಳನ್ನು ನೀಡುತ್ತಾನೆ. ಇತರ ವ್ಯಕ್ತಿಯು ಅವನಿಂದ ಏನು ಕೇಳಲು ಬಯಸುತ್ತಾನೆ ಎಂಬುದನ್ನು ಮಾತ್ರ ಅವನು ಹೇಳುತ್ತಾನೆ ಮತ್ತು ಅವನು ತನ್ನ ಕೆಲಸ ಮುಗಿಯುವವರೆಗೆ ಇದನ್ನು ಮಾಡುತ್ತಾನೆ. ನಂತರ ಅವನು ಅದೇ ವ್ಯಕ್ತಿಯನ್ನು ಜನರ ಮುಂದೆ ಟೀಕಿಸುತ್ತಾನೆ ಮತ್ತು ಅವನ ನ್ಯೂನತೆಯನ್ನು ಎತ್ತಿ ತೋರಿಸುತ್ತಾನೆ. ಕೊನೆಯ ಮತ್ತು 12ನೇ ಮಾರ್ಗ, ಅವನು ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾನೆ. ಮೊದಲನೆಯದಾಗಿ ಅವನು ಮೋಸಗಾರ ಮತ್ತು ಕುತಂತ್ರದ ವ್ಯಕ್ತಿಯಾಗಲು ಪ್ರಯತ್ನಿಸುತ್ತಾನೆ. ಅವನು ನಿಮ್ಮ ಆತ್ಮೀಯ ಸ್ನೇಹಿತ ಮತ್ತು ಹಿತೈಷಿಯಾಗಲು ಪ್ರಯತ್ನಿಸುತ್ತಾನೆ. ನಂತರ ನೀವು ಅವನನ್ನು ಕುರುಡಾಗಿ ನಂಬಲು ಪ್ರಾರಂಭಿಸುತ್ತೀರಿ ಎಂದು ಅವನು ನಂಬುತ್ತಾನೆ. ನಿಮ್ಮ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ. ಅವರು ನಿಮಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಎಂದು ಭಾವಿಸಲು ಅವನು ಪ್ರಯತ್ನಿಸುತ್ತಾನೆ. ಬುದ್ಧಿವಂತ ವ್ಯಕ್ತಿಯು ಪ್ರಯೋಜನ ಪಡೆಯುತ್ತಾನೆ. ಆದ್ದರಿಂದ ಜನರು ನಿಮ್ಮ ವಿಷಯವನ್ನು ಒಪ್ಪಿಕೊಳ್ಳುವಂತೆ ಮಾಡಲು ನೀವು ಬಳಸಬಹುದಾದ ವಿಧಾನಗಳು ಮತ್ತು ಬುದ್ಧಿವಂತ ಮತ್ತು ಮೋಸದ ಜನರನ್ನು ಗುರುತಿಸಬಹುದು. ನೀವು ಅವರನ್ನು ತಪ್ಪಿಸಬಹುದು. ಪ್ರವೀಣ್ ಸೇಠ್ ಅವರು ಎಲ್ಲ ಉತ್ತರಗಳನ್ನು ಪಡೆದರು ಮತ್ತು ಮಹಾತ್ಮರ ಅಮೂಲ್ಯ ಮಾಹಿತಿಗಾಗಿ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಅವರು ತಮ್ಮ ಮನೆಗೆ ಹಿಂತಿರುಗಿದರು. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.